ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಯಾಗದಂತೆ ತಡೆದ ವಿರೋಧ ಪಕ್ಷಗಳ ನಡೆ ಖಂಡಿಸಿ ವಿಜಯನಗರ ಜಿಲ್ಲಾ ಬಿಜೆಪಿ ಘಟಕದಿಂದ ಹೊಸಪೇಟೆಯಲ್ಲಿ ಜನಾಕ್ರೋಶ ಮಹಿಳಾ ಸಭೆ ಹಾಗೂ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಡಾ ಸುವರ್ಣ ಆರುಂಡೆ, ಕಾರ್ಯದರ್ಶಿ ಕವಿತಾ ಆನಂದ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಮಧುರಾ ಚನ್ನಶಾಸ್ತ್ರಿ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಸುವರ್ಣ ಆರುಂಡೆ, ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೆ ತರದಂತೆ ತಡೆದಿರುವ ವಿರೋಧ ಪಕ್ಷಗಳ ನಡೆ ಖಂಡನೀಯ. ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಿ ಹಲವು ಉಪಕ್ರಮಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೈಗೊಂಡಿದೆ ಎಂದು ತಿಳಿಸಿದರು. ಕವಿತಾ ಆನಂದ್, ರಾಜಕೀಯದಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಅತ್ಯಗತ್ಯ. ವಿರೋಧ ಪಕ್ಷಗಳ ನಿಲುವು ಮಹಿಳಾ ವಿರೋಧಿಯಾಗಿದೆ ಎಂದರು. ಮಧುರಾ ಚನ್ನಶಾಸ್ತ್ರಿ, ಪ್ರತಿಪಕ್ಷಗಳ ತಮ್ಮ ರಾಜಕೀಯ ಪ್ರೇರಿತ ನಡೆಯಿಂದ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ಆಶಯದಲ್ಲಿ ಮಹಿಳೆಯರಿಗೆ ಒಳ್ಳೆಯದಾಗಲಿ ಅಂತಂದು ಇವತ್ತು ಮಸೂದೆಯನ್ನು ಮಂಡನೆ ಮಾಡಿದ್ರೆ ಇವತ್ತು ಮಹಿಳೆಯರ ವಿರೋಧಿಗಳು ಅಂತಂದು ಇಡೀ ಪ್ರಪಂಚಕ್ಕೆ